ಜಿಲ್ಲೆ ಸಿಗ್ಗಾಂವ್ ತಾಲೂಕಿನ ಹಿಂದೂ ರುದ್ರಭೂಮಿಯಲ್ಲಿ ವಿದ್ಯುತ್ ಪೂರೈಕೆ. ಹೌದು, ಹಲವಾರು ವರ್ಷದಿಂದ ಇದ್ದಂತ ಬೇಡಿಕೆ ಈಗ ನೆರವೇರಿದೆ. ಸುಮಾರು ವರ್ಷದಿಂದ ಈ ರುದ್ರಭೂಮಿಗೆ ವಿದ್ಯುತ್ ತೊಂದರೆ ಕಾಡ್ತಿತ್ತು. ಆದರೆ ತಾಲೂಕಿನ ಎಲ್ಲ ಅಧಿಕಾರಿಗಳು ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನುದಾನವನ್ನ ಕೊಟ್ಟು ರುದ್ರಭೂಮಿಯ ವಿದ್ಯುತ್ ಪೂರೈಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಎಂದು ತಾಲೂಕಿನ ಸಮಾಜ ಸೇವಕ ಹಾಗೂ ಪುರಸಭೆ ನಾಮನಿರ್ದೇಶಕ ಸದಸ್ಯರಾದ ಮಂಜುನಾಥ್ ಮಣ್ಣಣ್ಣನವರು ಮಾಧ್ಯಮದ ಮೂಲಕ ಅಭಿನಂದನೆಯನ್ನ ತಿಳಿಸಿದರು. NK64 ನ್ಯೂಸ್ ಬ್ಯೂರೋ ಹಾವೇರಿ. ರುದ್ರಭೂಮಿಯ ವಿದ್ಯುದೀಕರಣ ಕೆಲಸ ಇನ್ನೂ ಮುಗಿಯದಲ್ಲ. ಸುಮಾರು 20 ವರ್ಷಗಳ ಅವಧಿಯಲ್ಲಿ ನಾವಲ್ಲಿ ರಾಜಕೀಯವಾಗಿ ಹೇಳಬೇಕು ಅಂದ್ರೆ ಶಾಸಕರಾಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಒಬ್ಬರು ಇದ್ರು. ಅವ್ರ ಹೆಸರು ಹೇಳೋಕ್ಕೂ ನಮ್ಗೆ ಬೇಜಾರಾಗೈತೆ. ಯಾಕಂದ್ರೆ ಅವರು ಈ ವಿಷಯವಾಗಿ ಸ್ಮಶಾನದಲ್ಲಿ ನಾನೇ ಖುದ್ದು ನಿಂತು ಕೈ ಮುಗಿದು ಮನವಿ ಮಾಡಿಕೊಂಡಿದ್ದೆ. ಏನಂತೇಳಿ, ನೀವು ಏನು ಉಳಿಕಿದ್ದೆಲ್ಲ ಏನು ಮಾಡ್ತಿರೋ ಬಿಡ್ತಿರೋ ಹೆಚ್ಚು ಪರಿಗಣನೆ ಆಗುವುದಿಲ್ಲ. ಆದರೆ ನೀವು ಸ್ಮಶಾನದ ಅಭಿವೃದ್ಧಿ ಮಾಡಿ, ಕುಡಿಯುವ ನೀರಿನ ನಾಗನೂರಿನ ಕೆರೆ ಅಭಿವೃದ್ಧಿ ಮಾಡಿ ಅಂತೇಳಿ ಹಲವು ಬಾರಿ ಮನವಿ ಮಾಡಿಕೊಂಡಿವಿ. ಎರಡೂ ಕೆಲಸ ಮಾಡಲಿಲ್ಲ ಪುಣ್ಯಾತ್ಮ. ಅದಕ್ಕೆ ಅವ್ರ ಹೆಸರು ಹೇಳೋಕೆ ಮೊದಲಿಂದಾಗಿ ಹೇಳ್ಬಿಟ್ಟಿದ್ರೆ ನಿಮ್ಗೆ ಭಾಳ ಬೇಜಾರಾಗೈತೆ. ಅದಕ್ಕೆ ಇವತ್ತು ಅಧಿಕಾರಿಗಳು ಇಚ್ಛಾಸಕ್ತಿ ಇದ್ರೆ, ಕೆಲಸ ಕಾರ್ಯಗಳನ್ನು ತಗೊಳ್ಳುವಂಥ ಜನಪ್ರತಿನಿಧಿಗಳಿದ್ರೆ ಅಥವಾ ಸಮಾಜ ಸೇವಕ, ಸ್ಮಶಾನಗಳ ಅಭಿವೃದ್ಧಿ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅತ್ಯಂತ ಮಹತ್ವದ ಒಂದು ಹೆಜ್ಜೆ ಇಟ್ಟು ಒಂದು ಒಳ್ಳೆಯ ಕೆಲಸ ಮಾಡಿದೆ. ಅದರ ಫಲಪ್ರದ ಇವತ್ತು ಸಿಗ್ಗಾಂವ್ ಪಟ್ಟಣದ ವೀರಶೈವ ರುದ್ರಭೂಮಿ ವಿದ್ಯುದೀಕರಣ ಕೆಲಸ ಆಗಿದೆ. ಇದಕ್ಕೆ ವಿಶೇಷ ಅನುದಾನ ಎಸ್ಕಾಂ ಕಂಪನಿಗಳಿಗೆ ಕೊಡುವ ಮೂಲಕ ಅವುಗಳ ವಿದ್ಯುದೀಕರಣ ಕೆಲಸಕ್ಕೆ ಮುಂದಾಗತಕ್ಕಂಥ ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಎಲ್ಲ ಸಚಿವ ಸಂಪುಟದ ಸಚಿವರ ಈ ಮಹತ್ ಕಾರ್ಯಕ್ಕೆ ಇವತ್ತು ಸಿಗ್ಗಾಂವಲ್ಲಿ ವಿದ್ಯುದೀಕರಣ ಕೆಲಸ ಆಗೈತೆ ಅಂದ್ರೆ ನಾವು ಭಾಳ ಹೆಮ್ಮೆಯಿಂದ ಹೇಳ್ತೀವಿ. ಅದಕ್ಕೆ ಸರ್ಕಾರಗಳು ಇರುವಾಗ ಒಂದು ಜನಪರ ಕೆಲಸ ಕಾರ್ಯಗಳಾಗಬೇಕು. 10 ಆರೋಪಗಳು ಬರುತ್ತಾ ಹೋಗ್ತವೆ. ಆದರೆ ಜನಕ್ಕೆ ಬೇಕಾದ ಕೆಲಸ ಕಾರ್ಯಗಳನ್ನ 10ರಲ್ಲಿ 1 ಒಳ್ಳೆಯ ಕೆಲಸ ಮಾಡುವಂಥ ಇಚ್ಛಾಶಕ್ತಿ ಯಾವ ಸರ್ಕಾರಕ್ಕಿದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಐತೆ ಅಂತೇಳಿ ಮತ್ತೊಮ್ಮೆ ಇವತ್ತಿನ ನಮ್ಮ ರಾಜ್ಯ ಸರ್ಕಾರ ಸಾಬೀತುಪಡಿಸಿದೆ. ಹೀಗಾಗಿ ನಮ್ಮ ಸರ್ಕಾರದ ಎಲ್ಲ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಸಚಿವರಿಗೆ ನಾನು ವಿಶೇಷವಾಗಿ ಈ ಸ್ಮಶಾನಗಳ ಒಂದು ವಿದ್ಯುದೀಕರಣ ವಿಷಯದಲ್ಲಿ ಅನುದಾನ ನೀಡುವುದಕ್ಕೆ, ಅದಕ್ಕೆ ಆಸಕ್ತಿ ತೋರಿಸಿ ಅನುಕೂಲ ಮಾಡಿಕೊಟ್ಟಂಥ ವ್ಯವಸ್ಥಾಪಕ ನಿರ್ದೇಶಕ ರೋಷನ್ ಸಾಹೇಬರಿಗೂ ಸರ್ಕಾರಕ್ಕೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ತಿಳಿಸ್ತಾರೆ. ಚಾತುರ್ಯತೆ ಇದ್ರೆ ಕೆಲಸ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಸಿಗ್ಗಾಂವ್ ಪಟ್ಟಣದ ಹಿಂದೂ ರುದ್ರಭೂಮಿಯ ವಿದ್ಯುದೀಕರಣ ಕೆಲಸ ಇವತ್ತು ಈ ವಿಷಯ ಪ್ರಸ್ತಾಪ ಮಾಡಲೇಬೇಕಂತ ಅನಿವಾರ್ಯತೆ ನನಗಿದೆ. ನಿಮ್ಗೆ ರಾಜ್ಯದ ಅಧಿಕಾರ ಕೊಟ್ಟು ಜನರು ಒಬ್ಬರಿಗೆ ಮೇಲೆ ಕುಂದಿರಿಸಿರಿ, ಅದಕ್ಕೊಬ್ಬರು ನಾವು ಮತಕ್ಷೇತ್ರದವಾಗ ಹೇಳ್ತೀನಿ. ನೀವು ಒಂದು ಸಣ್ಣ ಕೆಲಸ ಕೇಳಿದ್ರೆ ಕಿವಿ ಕೇಳಿಲ್ಲ. ಅವರಿಂದ ಒಬ್ರು ಚನ್ನಪಟ್ಟೆ ಅಂತ ಹೇಳ್ತಿದ್ರು. ಈ ವಿಷಯವಾಗಿ ಅವ್ರು ಹೇಳಿದ್ವಿ ನಾವು, ಏನೆಲ್ಲ ಕೆಲಸ ಮಾಡೀವಿ, ಸ್ಮಶಾನದ ಒಂದು ಮಕ್ಕಳು ಅನ್ನುವಂಥ ಈ ದುರ್ನಡತೆ ನಾವು ಭಾಳಷ್ಟು ಕೇಳಿ ಬೇಜಾರುಗೊಂಡಿದ್ವಿ. ಒಟ್ಟಾರೆ ಒಂದು ಮಾತನ್ನು ಹೇಳ್ದೇನೆ, ಒಬ್ಬ ಮನುಷ್ಯರಿಗೆ ಅಧಿಕಾರ ಕೊಡುವಾಗ ಭಾಳಷ್ಟು ವಿಚಾರ ಮಾಡೋದು ಸಾರ್ವಜನಿಕರು. ನಾವು ರಾಜಕೀಯವಾಗಿ ವಿರೋಧ ಮಾಡುವಂಥ ವಿಚಾರ ಅಲ್ಲ. ಸ್ಮಶಾನ ನನ್ನ ಮನೆಯದೂ ಅಲ್ಲ, ಏನು MLA ಇದ್ದಾರೆ ಅವ್ರ ಮನೆಯದೂ ಅಲ್ಲ, ಎಲ್ಲರಿಗೂ ಹೋಗುವಂಥ ಸ್ಥಳ ಇದೆ. ರುದ್ರಭೂಮಿ ನಮ್ದು ಅಂತ್ಯ ಸ್ಥಳ ಅದು. ಅದನ್ನು ಅಭಿವೃದ್ಧಿ ಮಾಡಿ ಅಂತ ಕೇಳಿದ್ರೆ ಕಿವಿ ಕೇಳಿಲ್ಲ. ಅದಕ್ಕೆ ನಾನು ಇವತ್ತಿನ ದಿನ ಈ ಕೆಲಸ ಪೂರ್ಣವಾಗಿದ್ದಕ್ಕೆ ಭಾಳ ಸಂತೋಷ ಪಡ್ತೇನೆ. ಅಧಿಕಾರಿಗಳ ಇಚ್ಛಾಶಕ್ತಿ ಇದ್ದರೆ ಅವ್ರ ಕಡೆಯಿಂದ ಸಹಕಾರ ಸಹಾಯ ಕೊಟ್ಟು ಕೆಲಸ ತಗೊಂಡಿದ್ದೇ ಕರೆ. ಆದರೆ ಏನಾಗೈತೆ ಅನ್ನಕ್ಕೆ ಇವತ್ತಿನ ನಮ್ಮ ಸಿಗ್ಗಾಂವ್ ಎಸ್ಕಾವಿನ ಪ್ರಭಾರಿ ಸಹಾಯಕ ಅಭಿಯಂತರಾದಂಥ ಬಸವರಿ ಸಾಹೇಬರ ಒಂದು ಗಟ್ಟಿ ನಿರ್ಣಯ, ಅವರ ಇಚ್ಛಾಶಕ್ತಿ ಜೊತೆಗೆ ಎಲ್ಲ ಅಧಿಕಾರಿಗಳ ಒಂದು ಇಚ್ಛಾಶಕ್ತಿ, ಇದಕ್ಕೆ ಮೇಲಿಂದನೂ ಅಧಿಕಾರಿಗಳು ಸಾಕಷ್ಟು ನಮ್ಗೆ ಅನುಕೂಲತೆ ಮಾಡಿಕೊಟ್ರು. ಇವರೆಲ್ಲರೂ ಒಗ್ಗಟ್ಟಾಗಿ ಗುತ್ತಿಗೆದಾರರ ಸಂಘ, ಸಿಗ್ಗಾಂವ್ ತಾಲೂಕಾ ಗುತ್ತಿಗೆದಾರರ ಸಂಘ ಒಟ್ಟಾಗಿ ನಿಂತುಕೊಂಡು ಒಂದು ಕೆಲಸ ಮಾಡುವ ಜೊತೆಗೆ ಸಂಪೂರ್ಣ ವಿದ್ಯುತ್ ದೀಪಗಳನ್ನು ಸಹ ಅಳವಡಿಸಿಕೊಟ್ಟಿದ್ದೇವೆ. ನನಗೆ ಇದರ ಕ್ರೆಡಿಟ್ ನಮ್ಗೆ ಯಾರಿಗೂ ಬೇಡ. ಅಂಥ ಒಂದು ಒಳ್ಳೆಯ ಕೆಲಸ ಮಾಡಿದ್ದೇವೆ ಅಂತೇಳಿ ನಮ್ಗೆ ಸಂತೋಷ ಐತಿ, ಹೆಮ್ಮೆನೂ ಐತಿ. ಅದಕ್ಕೆ ಈ ಕೆಲಸ ಕಾರ್ಯದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನನ್ನದೇ ಕೆಲಸ ಅನ್ನುವ ರೀತಿಯಲ್ಲಿ ಮಾಡಿಕೊಟ್ಟಂಥ ಎಸ್ಕಾಂ ಅಧಿಕಾರಿಗಳಿಗೂ, ಇದಕ್ಕೆ ಮೂಲಭೂತವಾಗಿ ಕಾಗದ ಪತ್ರಗಳನ್ನು ಒದಗಿಸಿಕೊಟ್ಟಂಥ ತಹಸೀಲ್ದಾರ್ ಸಾಹೇಬರಿಗೂ, ಜೊತೆಗೆ ಅಂತ್ಯ ಒಂದು ಕೊನೆ ಹಂತದಲ್ಲಿ ಮುಗುಳಿ ಸಾಹೇಬರು ಮುನ್ಸಿಪಾಲ್ಟಿಯವರು ಅವರ ಸಹಕಾರವೂ ಇದಕ್ಕಿದೆ. ಎಲ್ಲ ಅಧಿಕಾರಿಗಳ ಸಹಕಾರದಿಂದ ಒಂದು ಒಳ್ಳೆಯ ಕೆಲಸ ಆಗಿದೆ. ಆ ಕೆಲಸದಲ್ಲಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಇತ್ತೀಚೆಗೆ ನಾನು ನಾಮಿನೇಟ್ ನಿರ್ದೇಶನ ಸದಸ್ಯನಾಗಿ ಆಯ್ಕೆಯಾಗಿದ್ದೀನಿ. ಅದು ಸಹಜನೋ ಅಥವಾ ನಾನು ಪುಣ್ಯನೋ ಗೊತ್ತಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಳ್ಳೆಯ ಕೆಲಸಕ್ಕೆ 20 ವರ್ಷಗಳ ಹೋರಾಟಕ್ಕೆ ಎಲ್ಲ ಅಧಿಕಾರಿಗಳ ಸಹಕಾರದ ಕೆಲಸ ಆಗಿದೆ ಅನ್ನೋದು ಬಹಳಷ್ಟು ಸಂತೋಷವಾಗಿದೆ. ಇನ್ನು ಅವರು ನಾಗರಿಕರು ಒಳ್ಳೆಯ ಕೆಲಸ ಕಾರ್ಯಗಳು ಮಾಡುವ ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆ ಸಂಯಮ
ಹಾಗೂ ಸೌಹಾರ್ದತೆ ನಡೆದುಕೊಂಡು ಕೆಲಸ ಮಾಡ್ಬೋದು. ಜನಪ್ರತಿನಿಧಿ ನದಿಗಳ ವಿಚಾರದಲ್ಲಿ ಒಂದು ಗಟ್ಟಿ ನಿರ್ಣಯ, ಗಟ್ಟಿ ನಿಲುವು ಮುಂದಾರು ತೆಗೆದುಕೊಳ್ಳಿ ಅಂತೇಳಿ ನಾನು ನಮ್ಮ ಪಟ್ಟಣದ ನಾಗರಿಕರಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ.